ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಸಚಿವ HY ಮೇಟಿ ನಿಧನ. ಖಾಸಗಿ ಆಸ್ಪತ್ರೆಗೆ ತೆರಳಿ ಸಿಎಂ ಸಿದ್ದರಾಮಯ್ಯರಿಂದ ಅಂತಿಮ ದರ್ಶನ. ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಸ್ವಗ್ರಾಮದಲ್ಲಿ ತಾಯಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ. ಬೆಂಗಳೂರು ಸ್ವಚ್ಛತೆಗೆ ಹೊಸ ಪ್ಲಾನ್ ಮಾಡಿದ GBA. ಸ್ಪರ್ಧೆ ಆಯೋಜಿಸಿ ನಗರವನ್ನ ಕ್ಲೀನ್ ಮಾಡೋದಕ್ಕೆ ಪ್ಲಾನ್. ನವೆಂಬರ್ 8ರಂದು ಚರಂಡಿಗಳನ್ನು ಅತ್ಯುತ್ತಮವಾಗಿ ಸ್ವಚ್ಛಗೊಳಿಸುವ ನಾಗರಿಕರಿಗೆ ನಗದು ಬಹುಮಾನ. ಸಿಎಂ DCM ಕೊಟ್ಟಿದ್ದ ಡೆಡ್ಲೈನ್ನಲ್ಲಿ ಆಗಲಿಲ್ಲ ಕೆಲಸ. ಈಗ ಬೆಂಗಳೂರಿನಲ್ಲಿರುವ ಡೆಡ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಮತ್ತೊಂದು ಡೆಡ್ಲೈನ್. ನವೆಂಬರ್ 10ರ ಒಳಗೆ ಗುಂಡಿ ಕ್ಲೋಸ್ ಮಾಡೋಕೆ GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ. ನವೆಂಬರ್ 7ರಂದು ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಔತಣಕೂಟ. ಮೊದಲು ಹೋಗಿದ್ದೇವೆ, ಈಗಲೂ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ಹೊತ್ತಲ್ಲಿ ಊಟದ ಮೀಟಿಂಗ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. 2018ರ ಮೈಕೋ ಲೇಔಟ್ನಲ್ಲಿ ಬೈಕ್ ಟಚ್ ಆಗಿದ್ದಕ್ಕೆ ಸಿದ್ಧಾರ್ಥ್ ಕೊಲೆ ಕೇಸ್. ಈಗ ಮೃತ ಸಿದ್ಧಾರ್ಥ್ ಹುಟ್ಟುಹಬ್ಬದಂದೇ ಹಂತಕರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಮಗನನ್ನ ಕೊಂದವರಿಗೆ ಕೋರ್ಟ್ನಿಂದ ಶಿಕ್ಷೆಯಾಗಿದ್ದಕ್ಕೆ ಹಬ್ಬ ಮಾಡಿದ ಹೆತ್ತವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.